ಹೇಳ್ಕೊಂಡು ಬರ್ತಾ ಇರೋದು ಒಂದು ಮಾತು ಏನು ಅಂತ ಹೇಳಿದ್ರೆ, ಯಾಕೆ ವಾಕ್ಯ ಹೇಳಿದ್ದೀನಿ ಅಂತ ಹೇಳಿದ್ರೆ ಒಂದೇ ಒಂದು ಮಾತು ಹೇಳೋದಕ್ಕೆ ಅಷ್ಟೇ. ಏನು ಅಂತ ಹೇಳಿದ್ರೆ 7ನೇ ವಾಕ್ಯ, ಅವನಿಗೆ ಕೆಟ್ಟ ಸುದ್ದಿ ಭಯವೇ ಇರುವುದಿಲ್ಲ. ಕೆಲಸ ಹೋಗುತ್ತೆ, ನಾಳೆ ಆರೋಗ್ಯ ಕೆಡುತ್ತೆ, ನಾನು ಸತ್ತೋಗ್ಬಿಡ್ತೀನಿ, ನಾಳೆ ಏನ್ ಮಾಡೋದು, 1 ರೂಪಾಯಿ ಕೈಯಲ್ಲಿಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೆ ಯಾರು ನನ್ನನ್ನ ನೋಡ್ಕೊತಾರೆ, ಕುಟುಂಬ ಹಾಳಾಗ್ಬಿಡುತ್ತದೆ, ಜನರ ಮುಂದೆ ಅವಮಾನ ಆಗ್ಬಿಡುತ್ತೆ, ನನಗೆ ನನ್ನ ಜೀವನ ಕಂಪ್ಲೀಟ್ ಆಗಿ ನಾಶವಾಗಿ ಹೋಗುತ್ತೆ ಎಂಬ ಸುದ್ದಿ ಬಂದ್ರೂ ಕೂಡ ಭಯಪಡೋಲ್ಲ. ಇಷ್ಟು ಕೆಲಸ ಮಾಡೋರಿಗೆ ಯಾರು ಮೇಲಾಗಿ ಜ್ಯೋತಿಯಾಗಿರ್ತಾನೆ, ಕರ್ತನ ಜ್ಯೋತಿಯಾಗಿ ನಿಂತಿರ್ತಾನೆ. ಕೆಟ್ಟ ಸುದ್ದಿ ಏನ್ ಬಂದ್ರು ಕೂಡ ಸೈತಾನ್ ಬಂದ್ಬಿಟ್ಟು ನಮ್ಮ ಹತ್ರ ಬರ್ತಾರೆ, ನಿನ್ನ ಜೀವನ ಮುಗಿದೋಯ್ತು, ನೀನ್ ಇಲ್ಲಿಂದ ಓಡೋಗ್ಬಿಡ್ತೀಯ, ಜನರ ಮುಂದೆ ನಿನ್ನ ಅವಮಾನಕ್ಕೆ ಗುರಿ ಆಗ್ಬಿಡ್ತೀಯ, ನಿನ್ನ ಕೆಲಸ ಈ ವರ್ಷ ಹೊಂಟೋಗ್ಬಿಡುತ್ತೆ, ನೋಡು ಎಲ್ಲಾ ಕಡೆ ಕೆಲಸ ಇಂದ ಅಲಿತಿದ್ದಾರೆ, ಕೆಲಸನೇ ಸಿಗೋದಿಲ್ಲ, ನಿನಗೆ ಸಂಪಾದನೆ ನಿನ್ನ ಕೈಲಿ ನೀನ್ ದುಡಿತಾ ಇರುವಂತ ಹಣ ಎಲ್ಲ ನಾಶವಾಗಿ ಹೋಗುತ್ತೆ, ನೋಡು ಸಾಲದವ್ರು ಬಂದು ನಿಂತ್ಕೊಂಡಿದ್ದಾರೆ, ಇವರೆಲ್ಲ ತಗೊಂಡೋಗ, ನೀನ್ ಎಷ್ಟೆಲ್ಲ ದುಡಿದ್ರು ಇವರೆಲ್ಲ ತಗೊಂಡೋಗ್ತಾರೆ ಅಂತ ಮನಸ್ಸತ್ರ ಬಂದ್ಬಿಟ್ಟು ಸೈತಾನ್ ಹೇಳ್ಬೇಕಾದ್ರೆ, ಯಥಾರ್ಥವಾದಂತ ದೇವರು ಮನುಷ್ಯನು, ನೀತಿವಂತನು ಭಯಪಡುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇರೋದ್ರೆ, ಅವನ ಕೆಟ್ಟ ಸುದ್ದಿಯನ್ನು ಭಯವಿರುವುದಿಲ್ಲ, ಯೆಹೋವನಲ್ಲಿಯೇ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗಟ್ಟಿಯಾಗಿ ಹೇಳೋಣ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮಕ್ಕಳಿಗೆ ಈ ವರ್ಷದ ಮೊದಲನೇ ಆರಾಧನೆಯಲ್ಲಿ ದೇವರ ಆತ್ಮದ ಕೂಗಿ ಹೇಳ್ತಿದ್ದಾರೆ, ನಿನ್ನ ಮುಂದೆ ಬರುವಂತ ಕೆಟ್ಟ ಸುದ್ದಿ ಎಂತದಾದ್ರೂ ಕೂಡ ಭಯಪಡಬೇಡ, ಯೆಹೋವನಲ್ಲಿ ಭರವಸೆ ಇಡು, ಯೆಹೋವನಲ್ಲಿ ಮಾತ್ರ, ಯೇಸುವಿನಲ್ಲಿ ಮಾತ್ರ ಭರವಸೆ ಇಡು, ನಿನ್ನ ಮನಸ್ಸು ಸೋತೋಗೋದಿಲ್ಲ, ನಿನ್ನ ಮನಸ್ಸು ಸೋತೋಗೋದಿಲ್ಲ, ನಿನ್ನ ಮನಸ್ಸು ಸೋತೋಗೋದಕ್ಕೆ ಕರ್ತನು ಬಿಡುವುದಿಲ್ಲ. ಹಲ್ಲೆಲೂಯಾ. ಭರವಸೆ ಕರ್ತನಲ್ಲಿರಬೇಕು. ಸೈತಾನ್ ಬಂದು ಎದುರಿಸೋದು ಮಾತ್ರ ಅವನ ಕೈಯಲ್ಲಿರೋದು. ಸೈತಾನ್ ಬಂದು ನಿಮ್ಮನ್ನ ಸೋಲಿಸಿದ್ರೆ, ಮಾನಸಿಕವಾಗಿ ಸೋಲಿಸಿದ್ರೆ ನೀವು ಆಟೋಮೆಟಿಕ್ ಆಗಿ ದೇವರಿಂದ ಈಚಾರಿ ಹೋಗ್ತೀರಾ ಎಂಬುದಾಗಿ ಯೋಚನೆ ಮಾಡ್ತಾನೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಯೇಸುವಿನಲ್ಲಿ ಹೇಳ್ತಿದ್ದೇನೆ, ದೇವರು ನಿಮಗೆ ಆಶ್ರಯವಾಗಿರ್ತಾನೆ. ಆತನಲ್ಲಿಯೇ ಏನಿರ್ಬೇಕು, ನೀವು ಭರವಸೆ ಇಡಬೇಕು. He is not afraid of bad news. His heart will be firm, trusting in the Lord. Hallelujah. He shall not be feared. ಭಯ ಪಡುವುದೇ ಇಲ್ಲ ಅವನು, ಅವನ ಹೃದಯವು ಸ್ಥಿರವಾಗಿರುತ್ತದೆ. ಯಾಕೆ ಭರವಸೆ ಇಟ್ಟಿರುವುದು? ಅಖಿಲಾಂಡವನ್ನು ನಿರ್ಮಿಸಿರುವವನು, ಆಕಾಶದಲ್ಲೂ ಭೂಮಿಯಲ್ಲೂ ಸಕಲ ಅಧಿಕಾರ ಇರುವವನ ಮೇಲೆ ನಾವು ಭರವಸೆ ಇಟ್ಟಿರೋದು. ಹಲ್ಲೆಲೂಯಾ. ನಿಯತ್ತಾಗಿ ಕರ್ತನಿಗಾಗಿ ಮಾಡಿ, ಈ ಧೈರ್ಯ ಆಟೋಮೆಟಿಕ್ ಆಗಿ ನಿಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಸೇವಕರಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಸೇವಕರ ಕುಟುಂಬಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಸೇವೆಗಳು